ಬೆಂಗಳೂರು ಕರಗ ತಿಗಳರಪೇಟೆಯಲ್ಲಿ ಆಚರಿಸುವ ವಾರ್ಷಿಕ ಹಬ್ಬವಾಗಿದ್ದು, ಇದನ್ನ ಮುಖ್ಯವಾಗಿ ಚಾಲುಕ್ಯ ರಾಜವಂಶದ ಸಮುದಾಯಕ್ಕೆ ಸೇರಿದ ವಾಹಿನಿ ಕುಲ ಕ್ಷತ್ರಿಯರು ಆಚರಿಸುತ್ತಾರೆ. ಅವರ ಪರಂಪರೆಯ ಕಥೆಯನ್ನ ಆಧರಿಸಿ ದ್ರೌಪದಿ ಮತ್ತು ಧರ್ಮರಾಯರಿಗಾಗಿ ದೇವಾಲಯಗಳನ್ನು ನಿರ್ಮಿಸಿದ್ರು. ಆದಿಶಕ್ತಿ ದ್ರೌಪದಿ ಕರ್ನಾಟಕ ರಾಜ್ಯದ ಪ್ರಮುಖ ಸಮುದಾಯಗಳಲ್ಲಿ ಒಂದಾದ ವಾಹಿನಿ ಕುಲ ಕ್ಷತ್ರಿಯರ ಸಮುದಾಯದ ದೇವತೆ. ಇನ್ನು ಧರ್ಮರಾಯ ಸ್ವಾಮಿ ದೇವಾಲಯ 800 ವರ್ಷಗಳಷ್ಟು ಹೆಚ್ಚು ಹಳೆಯದು. ಇದನ್ನ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ತೊಡಗಿರುವ ನಗರದ ಅತ್ಯಂತ ಹಳೆಯ ಸಮುದಾಯಗಳಲ್ಲಿ ಒಂದಾದ ವಾಹಿನಿ ಕುಲ ಕ್ಷತ್ರಿಯರು ನಿರ್ಮಿಸಿದ್ದಾರೆ. ಕರಗ ಹಬ್ಬವನ್ನ ಸಾಮಾನ್ಯವಾಗಿ ವಾಹಿನಿ ಕುಲ ಕ್ಷತ್ರಿಯರು ಮುನ್ನಡೆಸುತ್ತಾರೆ. ಆದಿಶಕ್ತಿ ದ್ರೌಪದಿ ದೇವಿಯನ್ನ ಪೂಜಿಸುವ ಅನೇಕ ಸಂಪ್ರದಾಯಗಳಲ್ಲಿ ಕರಗ ಕೂಡ ಒಂದು. ತಮಿಳುನಾಡು ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಕರಗ ಪೂಜೆ ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತೆ. ವಾಹಿನಿ ಕುಲ ಕ್ಷತ್ರಿಯ ಅಥವಾ ಪಲ್ಲವ ರಾಜವಂಶದ ಪಲ್ಲಿಗರ ಸಮುದಾಯ ನಿರ್ಮಿಸಿರುವ ಮಹಾಬಲಿಪುರಂ ಪಂಚರಥವನ್ನ ನಾವು ಪ್ರಾಚೀನ ಕಾಲದಿಂದಲೂ ಆಂಧ್ರದ ಮೂಲಪೇಟೆಯಲ್ಲಿ ಅತ್ಯಂತ ಹಳೆಯ ದ್ರೌಪದಿ ದೇವಾಲಯಗಳಲ್ಲಿ ನೋಡಬಹುದು. ಇದರ ಪದ್ಧತಿ ಕೋಲಾರ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಬಳಕೆಯಲ್ಲಿದೆ. ಹೊಸಕೋಟೆ, ಮಾಲೂರು, ಕೋಲಾರ, ಬೆಂಗಳೂರು ಮತ್ತು ಆನೇಕಲ್ ತಾಲೂಕುಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯದ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ಮೂಲತಃ ಈ ಸಮುದಾಯ ಕೃಷಿ ಮತ್ತು ತೋಟಗಾರಿಕಾ ಚಟುವಟಿಕೆಗಳನ್ನು ಅವಲಂಬಿಸಿದೆ. ಇಲ್ಲೊಂದು ಕಥೆ ಇದೆ. ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಪಾಂಡವರು ಮತ್ತು ದ್ರೌಪದಿ ತಮ್ಮ ರಾಜ್ಯವನ್ನು ತೊರೆದು ಹಿಮಾಲಯಕ್ಕೆ ಪ್ರಯಾಣ ಬೆಳೆಸಿದ್ರು. ದ್ರೌಪದಿಯನ್ನ ನೋಡಿದ ತಿಮಿರಾಸುರ ಅವಳನ್ನ ಕೀಟಲೆ ಮಾಡಲು, ಮೆಚ್ಚಿಸಲು ಭಯಂಕರವಾಗಿ ಅವಳ ಬಳಿಗೆ ಬಂದಾಗ ದ್ರೌಪದಿ ತನ್ನ ಗಂಡಂದರಿಗಿಂತ ಬಹಳ ಹಿಂದೆ ಇದ್ಲು. ದ್ರೌಪದಿ ತಿಮಿರಾಸುರನಿಂದ ತನ್ನನ್ನ ರಕ್ಷಿಸಲು ವೀರಕುಮಾರರು ಎಂಬ ಸೈನಿಕರ ಸೈನ್ಯವನ್ನ ರಚಿಸಿದ್ಲು ಅಂತ ನಂಬಲಾಗಿದೆ. ದ್ರೌಪದಿ ಸ್ವರ್ಗಕ್ಕೆ ತನ್ನ ಆರೋಹಣವನ್ನ ಮುಂದುವರೆಸಿದಾಗ ವೀರಕುಮಾರರು ಅವಳನ್ನ ಬಿಟ್ಟು ಹೋಗಬಾರದೆಂದು ಕೇಳಿಕೊಂಡ್ರು. ಅವಳು ಚೈತ್ರ ಪೌರ್ಣಮಿಯಂದು ಭೂಮಿಗೆ ಹಿಂತಿರುಗೋದಾಗಿ ಭರವಸೆಯನ್ನು ನೀಡುತ್ತಾಳೆ. 10 ದಿನಗಳ ಕರಗ ದ್ರೌಪದಿಯ ಮನೆಗೆ ಮರಳುವಿಕೆಯನ್ನ ಸೂಚಿಸುತ್ತೆ. ಹಾಗಾದ್ರೆ ಈ ಹಬ್ಬದ ಆಚರಣೆಯಾದರೂ ಹೇಗೆ? ನಿಜವಾದ ಆಚರಣೆಯನ್ನ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯದ ಹಿರಿಯರು ರಹಸ್ಯವಾಗಿಡುತ್ತಾರೆ. ಅವರು ಕರಗವನ್ನ ತಯಾರಿಸುವ ಮತ್ತು ಸಾಗಿಸುವ ಪುರೋಹಿತರು ಕೂಡ. ದೈವಿಕ ಆಚರಣೆಯ ರಹಸ್ಯವನ್ನ ಬಹಿರಂಗಪಡಿಸೋದು ಕುಲ ಮತ್ತು ಸಮುದಾಯಕ್ಕೆ ಕೆಟ್ಟದ್ದು ಅನ್ನೋದು ನಂಬಿಕೆ. ಆಚರಣೆಗಳ ಮೂಲವನ್ನ ನಿರ್ದಿಷ್ಟ ಸಮಯಕ್ಕೆ ಹಿಂದಿನದು ಅಂತ ಹೇಳಲಾಗುವುದಿಲ್ಲ. ಆದರೆ ವಾಹಿನಿ ಕುಲ ಕ್ಷತ್ರಿಯರು ಬೆಂಗಳೂರಿನಲ್ಲಿ ನೆಲೆಸಿದ ಸಮಯದಿಂದ ಅಸ್ತಿತ್ವದಲ್ಲಿದೆ ಅಂತ ನಂಬಲಾಗಿದೆ. ಇದು 11ನೇ ಶತಮಾನಕ್ಕೂ ಮೊದಲು ಅಂತ ನಂಬಲಾಗಿದೆ. ಬೆಂಗಳೂರು, ಮಾಲೂರು, ಕೋಲಾರ ಪ್ರದೇಶಗಳಲ್ಲಿ ವಾಹಿನಿ ಕುಲ ಕ್ಷತ್ರಿಯರು ಈ ಹಬ್ಬವನ್ನು ನಡೆಸ್ತಾರೆ. ಬೆಂಗಳೂರಿನ ಪೇಟೆ ಪ್ರದೇಶದಲ್ಲಿರುವ ಧರ್ಮರಾಯ ಸ್ವಾಮಿ ದೇವಸ್ಥಾನ ಯುಗಾದಿ ನಂತರ ಪ್ರಾರಂಭವಾಗುವ 9 ದಿನಗಳ ಉತ್ಸವದ ಕೇಂದ್ರ ಬಿಂದು. ಹಬ್ಬದ ಪ್ರತಿದಿನವೂ ಒಂದು ಮಹತ್ವದ ಆಚರಣೆಯನ್ನ ಹೊಂದಿದೆ. ಧ್ವಜಾರೋಹಣ, ಆರತಿ ಸೇವೆ, ದ್ವಾದಶಿಯಂದು ದೀಪೋತ್ಸವ, ತ್ರಯೋದಶಿಯಂದು ಹಸಿರಾಗ ಸೃಷ್ಟಿ ಮತ್ತು ಪ್ರತಿಷ್ಠಾಪನೆ, ಚತುರ್ದಶಿಯಂದು ಪೊಂಗಲುಷೆ ಮತ್ತು ಪೌರ್ಣಮಿಯಂದು ಕರಗದ ಉತ್ಸವ ಪ್ರಾರಂಭ ಆಗುತ್ತೆ. ಇನ್ನು ಈ ಆಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಕರಗದ ಪೂಜಾರಿ, ಕರಗಧಾರಕ ಮತ್ತು ವೀರಕುಮಾರರು. ವೀರಕುಮಾರರು ಸಮುದಾಯದ ಪುರುಷರು. ಅವರು ತಮ್ಮ ಕುಲಪುರೋಹಿತರು ಮತ್ತು ಹಿರಿಯರ ಸಮ್ಮುಖದಲ್ಲಿ ದೇವತೆಯ ಹೆಸರಿನಲ್ಲಿ ದೀಕ್ಷೆ ತೆಗೆದುಕೊಳ್ತಾರೆ. ವೀರಕುಮಾರರು ಕರಗದ ಅಂಗರಕ್ಷಕರು. ಅವರು ದೇವಿಯ ಪೂಜೆಗೆ ಅಚಲ ಭಕ್ತಿಯನ್ನು ಹೊಂದಿರುತ್ತಾರೆ. ಚೈತ್ರ ಶುದ್ಧ ತ್ರಯೋದಶಿಯ ದಿನದಂದು ಕರಗ ಪೂಜಾರಿ, ಕುಲ ಅರ್ಚಕರು, ವೀರಕುಮಾರರು ಮತ್ತು ಕುಲದವರು ಮಧ್ಯರಾತ್ರಿಯ ಸುಮಾರಿಗೆ ಧರ್ಮರಾಯ ಸ್ವಾಮಿ ದೇವಾಲಯದ ಪೂರ್ವಕ್ಕೆ ಇರುವ ಸಂಪಂಗಿ ಸರೋವರದ ಅಂಗಳದಲ್ಲಿ ಸೇರ್ತಾರೆ. ಈ ಸ್ಥಳವನ್ನ ಸ್ವಚ್ಛಗೊಳಿಸಿ ಕೆಂಪು ಛತ್ರಿಯನ್ನ ಇಡಲಾಗುತ್ತೆ. 7 ದಿನಗಳಿಂದ ಉಪವಾಸದಲ್ಲಿರುವ ವೀರಕುಮಾರರು ತಮ್ಮ ಕತ್ತಿಗಳನ್ನ ಅರ್ಧ ಚಂದ್ರಾಕಾರದಲ್ಲಿ ಜೋಡಿಸ್ತಾರೆ. ನಂತರ ಕುಲ ಅರ್ಚಕರ ನಿರ್ದೇಶನ ಮತ್ತು ಕುಲ ಹಿರಿಯರ ನೇತೃತ್ವದಲ್ಲಿ ಕರಗವನ್ನ ಕೆಂಪು ಬಟ್ಟೆ, ಮಲ್ಲಿಗೆ ಮಾಲೆಗಳು, ಪೂಜೆಗಾಗಿ ಅರಿಶಿನ ಕುಂಕುಮದಿಂದ ಅಲಂಕರಿಸಲಾಗುತ್ತೆ. ಇನ್ನು ರಾತ್ರಿ 3 ಗಂಟೆ ಸುಮಾರಿಗೆ ಹಸಿ ಕರಗ ಸಿದ್ಧವಾಗಿರುತ್ತೆ. ಈ ಹೊತ್ತಿಗೆ ಕರಗವನ್ನ ಹೊತ್ತ ಕರಗ ಪೂಜಾರಿ ಮಲ್ಲಿಗೆ ಹೂಗಳಿಂದ ಅಲಂಕರಿಸಲ್ಪಡ್ತಾರೆ. ಪೂಜಾರಿ ಮಹಾ ಮಂಗಳಾರತಿ ಮಾಡ್ತಾರೆ. ಸುಡುವ ಕರ್ಪೂರದ ಹೊಗೆಯೊಂದಿಗೆ ಮಲ್ಲಿಗೆಯ ಪರಿಮಳ ಇಡೀ ಆವರಣವನ್ನ ಪರಿಮಳಯುಕ್ತವಾಗಿಸುತ್ತೆ. ದೇವಿಯ ಸೇವೆಗಾಗಿ ನಿಂತಿರುವ ವೀರಕುಮಾರರು ಗೋವಿಂದ ಗೋವಿಂದ ಅಂತ ಜಪಿಸುತ್ತಾ ತಮ್ಮ ಕತ್ತಿಗಳನ್ನ ಹಾರಿಸುತ್ತಾ ಎದೆಗೆ ಬಡಿದುಕೊಳ್ತಾರೆ. ಮಹಾಶಕ್ತಿಗೆ ಅರ್ಪಿಸುವ ಈ ಕೆಲಸವನ್ನ ಅಲಗು ಸೇವೆ ಅಂತ ಕರೆಯಲಾಗುತ್ತೆ. ಸುತ್ತುವರೆದಿರುವ ವೀರಕುಮಾರರ ನಡುವೆ ಕರಗ ಪೂಜಾರಿ ಭಕ್ತಿಯಿಂದ ಕರಗವನ್ನ ಎತ್ತುಕೊಂಡು ತನ್ನ ಸೊಂಟದ ಎಡಭಾಗದಿಂದಿಟ್ಟುಕೊಳ್ತಾರೆ. ವೀರಕುಮಾರರ ರಕ್ಷಣೆಯಲ್ಲಿ ಕರಗ ಪೂಜಾರಿ ಗಂಭೀರವಾಗಿ
ಗಂಟೆ ಪೂಜಾರಿಯ ಮಾರ್ಗದರ್ಶನದಲ್ಲಿ ನೃತ್ಯ ಮಾಡುವುದನ್ನು ಮುಂದುವರೆಸ್ತಾರೆ. ಕರಗ ಮಹೋತ್ಸವದಲ್ಲಿ ಗಂಟೆ ಪೂಜಾರಿಯ ಪಾತ್ರ ಬಹಳ ಮುಖ್ಯ. ಕರಗ ಹೊರಟು ಹೋದಾಗ ಲಯಬದ್ಧವಾಗಿ ಗಂಟೆ ಬಾರಿಸುವ ಮೂಲಕ ಕರಗವನ್ನ ಮುನ್ನಡೆಸುತ್ತಾರೆ ಕರಗ ಪೂಜಾರಿ. ದೇವಿಯ ಮಹಿಮೆಯನ್ನ ಅವರು ಪಠಿಸ್ತಾರೆ. ಈ ಹಕ್ಕನ್ನ ಅರ್ಚಕನ ಹಕ್ಕಿನಂತೆ ಆನುವಂಶಿಕವಾಗಿ ಪಡೆಯಲಾಗತ್ತೆ. ಮಧ್ಯದಲ್ಲಿ ಎಲ್ಲೋ ಕರಗ ಪೂಜಾರಿ ಮಂಡಿಯೂರಿ ಕುಳಿತಾಗ ಧಾರ್ಮಿಕ ಸೇವೆಯನ್ನ ನಡೆಸಲಾಗತ್ತೆ. ಈ ರೀತಿಯಾಗಿ ಮುಂದುವರಿಯುತ್ತಾ ಹಸಿಕಾರಗ ಪುರಸಭೆಯ ಕಚೇರಿಯ ಉತ್ತರದಲ್ಲಿರುವ 7 ಸುತ್ತಿನ ಕೋಟೆಯ ಚಿಹ್ನೆಯಲ್ಲಿರುವ ದೊಡ್ಡ ಗುಡಿಸಲನ್ನ 7 ಅಥವಾ 9 ಬಾರಿ ಸುತ್ತುವರೆದು ದೇವಾಲಯದ ಕೆಳಗೆ ಸಾಗಿ ದೇವಾಲಯದ ಹೊರಗೆ ಸಿದ್ಧಪಡಿಸಿದ ರಥವನ್ನ ಸುತ್ತುವರೆದು ನೃತ್ಯ ಮಾಡುತ್ತೆ. ಈ ಶುಭ ದಿನದಂದು ಸೂರ್ಯ ಉದಯಿಸಿ ಕರಗ ಗರ್ಭಗುಡಿಯನ್ನ ಪ್ರವೇಶ ಮಾಡಿಬಿಡತ್ತೆ. ಕರಗವನ್ನ ಶಕ್ತಿಪೀಠದಲ್ಲಿ ಪ್ರತಿಷ್ಠಾಪಿಸಿ ಅಲಂಕರಿಸಲಾಗತ್ತೆ. ಮರುದಿನ ಚತುರ್ದಶಿಯಂದು ದೇವಾಲಯದಲ್ಲಿ ಉತ್ಸವಗಳು ಮತ್ತು ಮಹಾಭಾರತದ ಪ್ರವಚನ ನಡೆಯುತ್ತೆ. ಆದರೆ ರಾತ್ರಿ ಸೂರ್ಯೋದಯದ ಸಮಯದಲ್ಲಿ ಪೊಂಗಲು ಸೇವೆ ನಡೆಯುತ್ತೆ. ಪ್ರತಿ ವರ್ಷ ಈ ಕರಗ ಮಹೋತ್ಸವ ಆ ಕರಗದ ಆಚರಣೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಬೆಂಗಳೂರಿಗರು ಕಾತರರಾಗಿರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.